ಸೊ ಅದಕ್ಕೆ ನಾನು ಸಿ ಟಿ ಅಬ್ಡಮನ್ ಪೆಲ್ವಿಕ್ಕು ಟ್ರೈಫೇಸ್ ಲಿವರ್ದು ಸ್ಕ್ಯಾನ್ ಒಂದು ಮಾಡಿಸಿದ್ವಿ. ಹಾಗೇ ಒಂದು MRI LS ಸ್ಪೈನ್ ವಿತ್ ಸ್ಕ್ರೀನಿಂಗ್ ಆಫ್ ದ ಹೋಲ್ ಸ್ಪೈನ್ ಮಾಡಿಸಿ ನೋಡಿದಾಗ ಸೊ ಒಂದು 99% ಒಂದು ಲಿವರಲ್ಲಿ ಕ್ಯಾನ್ಸರ್ ಆಗಿ ಅದರಿಂದ ಬೇರೆ ಅಂಗಗಳಿಗೆ ಸ್ವಲ್ಪ ಸ್ಪ್ರೆಡ್ ಆಗಿದೆ, ಅಲ್ಲಿಂದ ಮೂಳೆವರೆಗೂ ಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ. ಅಸಿಟಾಬುಲಮಲ್ಲಿ ಒಂದು ಲೆಸಿನ್ ಇದೆ, ಅಲ್ಲಿವರೆಗೂ ಹೋಗಿದೆ. ನಾವು ಇಂಪ್ಲಾಂಟ್ಸ್ನ ಅಲ್ಲಿ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡೋ ಜಾಗದಲ್ಲೂ ಕೂಡ ಒಂದು ಕ್ಯಾನ್ಸರ್ದು ಲೆಸಿನ್ ಇದೆ, ಗೆಡ್ಡೆ ಇದೆ. ಸೊ ನಾವು ಫಿಕ್ಸ್ ಮಾಡೋಕ್ಕೆ ಹೋದಾಗ ಅದಕ್ಕೆ ಡ್ಯಾಮೇಜ್ ಆದರೆ ಮತ್ತೇನಾದರೂ ನಾವೇ ಪೇಷಂಟ್ಗೆ ಇನ್ನೂ ಜಾಸ್ತಿ ತೊಂದರೆ ಕೊಟ್ಟಾಗುತ್ತೆ. ಅದಕ್ಕಿಂತ ಮೊದಲು ನಾವು ಈ ಒಂದು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಟ್ಟು ತದನಂತರ ಆರ್ಥೋ ಸರ್ಜರಿ ಪ್ಲಾನ್ ಮಾಡೋಣ ಅಂತೇಳಿ ರಾತ್ರಿ ಎಲ್ಲ ಒಂದು 11:30ವರೆಗೂ ಡಿಸ್ಕಷನ್ ಆಯಿತು. ಇದರ ನಡುವೆ ಈ ರಿಪೋರ್ಟ್ ಬಂದ ಮೇಲೆ ನಾನು ಸುಮಾರು 3 ಜನ ಕ್ಯಾನ್ಸರ್ ವೈದ್ಯ ಸ್ಪೆಷಲಿಸ್ಟ್ ಬ್ಯಾಂಗ್ಳೂರಲ್ಲಿ ಅವ್ರ ಜೊತೆ ಡಿಸ್ಕಷನ್ ಆಯಿತು. ಒಬ್ಬರು ಡಾಕ್ಟರ್ ಅನಿಲ್ ಕುಮಾರ್ ಅಂತ ಆಂಕೋ ಸರ್ಜನ್, ಆಂಕೋವಿಲ್ಲೆ ಹಾಸ್ಪಿಟಲ್ಲು. ಹಾಗೆ ಡಾಕ್ಟರ್ ರಾಜಶೇಖರ್ ಜಾಕ ಅಂತೇಳಿ ಲಾಸ್ಟ್ ಟೈಮು ನಮ್ಮ ಶೈಲಶ್ರೀ ಮೇಡಮ್ಗೂ ಇಲ್ಲೇ ಡಯಾಗ್ನೋಸ್ ಆಗಿ ಅಲ್ಲಿ ಟ್ರೀಟ್ಮೆಂಟ್ ಆದಾಗ ಅವ್ರ ಕಡೆ ಸರ್ಜರಿ ಮಾಡಿಸಿ ಮತ್ತು ಪೋಸ್ಟ್ ಆಫ್ ಇಲ್ಲೇ ತೊಗೊಂಡು ಒಂದು 8 to 10 days ಇದ್ದರು ಡಿಸ್ಚಾರ್ಜ್ ಮಾಡಿದ್ವಿ. ಸೊ ಹಾಗಾಗಿ ಮತ್ತು ಇನ್ನೊಬ್ಬರು ಡಾಕ್ಟರ್ ಕಾರ್ತಿಕ್ ಪ್ರಸಾದ್ ಅಂತೇಳಿ ಆಂಕೋ ಸರ್ಜನ್ನು, ಸ್ಪರ್ಶ್ ಹಾಸ್ಪಿಟಲ್ಲು. ಅವರು ಈಗ ಬೆಳಗ್ಗೆ 9 ಗಂಟೆಗೆ ಬಂದು ಕೇಸು ನೋಡಿದ್ದಾರೆ. ಉಮೇಶಣ್ಣವ್ರು ನೋಡಿ ಸೊ ಸಿಂಪ್ಟಮ್ಯಾಟಿಕ್ ಇದ್ದಾರೆ. ಉಮೇಶಣ್ಣವ್ರು ನೋಡಿದರೆ ಮತ್ತು ಮಾತಾಡೋದು ನೋಡಿದರೆ ಮತ್ತು ಕ್ಲಿನಿಕಲಿ ನೋಡಿದಾಗ ಸೊ ಆ ಥರದ್ದು ಏನೂ ಕಾಣ್ತಾ ಇಲ್ಲ, ಚೆನ್ನಾಗಿದ್ದಾರೆ. ವಿ ಆರ್ ಹ್ಯಾಪಿ, ನಮಗೂ ಸಂತೋಷ ಆಗುತ್ತೆ ಈ ಥರ ಚೆನ್ನಾಗಿದೆ ಅಂತೇಳಿ. ಬಟ್ ಪಥಾಲಜಿಕಲ್ಲು ಈ ರಿಪೋರ್ಟ್ ನೋಡಿಸಿದಾಗ ಈ ರೀತಿ ಇರೋದ್ರಿಂದ ಇನ್ನೂ ಒಂದು ಕನ್ಫರ್ಮೇಷನ್ಗೆ ನಾವು ಕೆಲವೊಂದು ಟೆಸ್ಟ್ಗಳನ್ನ ಮಾಡಬೇಕಂತ ಅಡ್ವೈಸ್ ಮಾಡಿದ್ದಾರೆ. ಯಾರು ಆಂಕೋ ಸರ್ಜನ್ನು. ಏನು ಟೆಸ್ಟ್ ಇರ್ಬೋದು ಅಂದರೆ USG ಗೈಡೆಡ್ ಬಯಾಪ್ಸಿ ಫಾರ್ ಲಿವರ್ ಲೆಸಿನ್ ಅಂತ ಹೇಳ್ತೀವಿ. ಅಂದರೆ ಅಲ್ಟ್ರಾಸೌಂಡಲ್ಲಿ ನೋಡ್ಕೊಂಡು ಈಗ ಹೊರಗಡೆ ಎಲ್ಲೆಲ್ಲ ಕಾಣ್ತಾ ಇದ್ದರೆ ಒಂದು FNAC ಅಂತ ಮಾಡಿಬಿಡ್ತೀವಿ, ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತೇಳಿ ತೆಗೆದು ಟೆಸ್ಟ್ ಕಳಿಸ್ತೀವಿ, ಅದು ರಿಪೋರ್ಟ್ ಬರುತ್ತೆ. ಬಟ್ ಲಿವರ್ ಒಳಗಡೆ ಇದೆ, ಲಿವರ್ ಒಳಗಡೆ ನಾವು ಒಂದು ನೀಡಲ್ ಏನೇ ಇನ್ಸರ್ಟ್ ಮಾಡಬೇಕಂದ್ರೆ ಡ್ಯಾಮೇಜ್ ಆಗದೇ ಇರೋ ಥರ ನೋಡ್ಬೇಕಂದ್ರೆ ಅಲ್ಟ್ರಾಸೌಂಡ್ ಗೈಡೆಡ್ ಆರ್ CT ಸ್ಕ್ಯಾನ್ ಗೈಡೆಡಲ್ಲಿ ಆ ಲಿವರಲ್ಲಿರೋ ಒಂದು ಗೆಡ್ಡೆನ ತೆಗೆದು ಟೆಸ್ಟಿಗೆ ಕಳಿಸ್ಬೇಕು. ಅದು ಟೆಸ್ಟ್ ರಿಪೋರ್ಟ್ ಬರಲಿಕ್ಕೆ ಒಂದು 4 to 5 days ಆಗುತ್ತೆ. ಆ ರಿಪೋರ್ಟ್ ನೋಡಿಕೊಂಡು ಫರ್ದರ್ ನಾವು ಟ್ರೀಟ್ಮೆಂಟ್ನ ಪ್ಲಾನ್ ಮಾಡಬೇಕು. ಇದ್ರ ನಡುವೆ ಇನ್ನೂ ಕೆಲವೊಂದು ಟೆಸ್ಟ್ಗಳು ಇದೆ, PT ಏನಾರು APTT ಇದೆಲ್ಲ ಹಾರ್ಮೋನ್ ಟೆಸ್ಟ್ ಬರುತ್ತೆ, SAPE CA19 for 9 ಮತ್ತು ಒಂದು PTG ಪೆಟ್ ಹೋಲ್ ಸ್ಕ್ಯಾನ್ ಬಾಡಿಯಲ್ಲಿ. ಈಗ ನಮ್ಗೆ ಗೊತ್ತಿರೋದು ಎರಡೇ ಈ ಇರೋ ಸ್ಟೇಜಲ್ಲಿ, ಒಂದು ಲಿವರಿಂದ ಮತ್ತು ಇನ್ನೊಂದು ಅಸಿಟಮಲ್ ಮೂಳೆವರೆಗೂ ಹೋಗಿದೆ ಅಂತೇಳಿ. ಬೇರೆ ಆರ್ಗನ್ಸ್ಗೆ ಲೈಕ್ ಲಿವರ್ಗೆ ಏನಾದರೂ ಸ್ಪ್ರೆಡ್ ಆಗಿದೆಯಾ, ಬ್ರೈನ್ಗೆ ಏನಾಗಿದೆಯಾ, ಬೇರೆ ಅಂಗಗಳಿಗೆ ಸ್ಪ್ರೆಡ್ ಆಗಿದೆಯಾ ಅಂತ ಕನ್ಫರ್ಮ್ ಆಗಿ ನಾವು ಒಂದು ಪೆಟ್ ಸ್ಕ್ಯಾನ್ಗೆ ವೆಯ್ಟಿಂಗ್ ಇದೆ. ಇದರ ರಿಸಲ್ಟ್ ನೋಡಿಕೊಂಡು ನೆಕ್ಸ್ಟು ನೀವೇನು ಟ್ರೀಟ್ಮೆಂಟ್ ಕೊಡ್ಬೋದು ಡಾಕ್ಟ್ರೇ, ನೆಕ್ಸ್ಟ್ ಏನು ಮಾಡ್ಬೋದು ಇವರಿಗೆ, ಇಲ್ಲ ಸರ್ಜರಿ ಮಾಡ್ತೀರಾ, ಮೆಡಿಕಲ್ ಮ್ಯಾನೇಜ್ಮೆಂಟಾ, ನೆಕ್ಸ್ಟ್ ಲೆವೆಲ್ ಏನು ಅಂತ ಕೇಳಿದಾಗ ಈಗ ಅವರಿಗೆ ಸಿಂಪ್ಟಮ್ಯಾಟಿಕಲಿ ಅಂದರೆ ಪೇಯ್ನ್ ಇತ್ತು, ಪೇಯ್ನ್ ಕಮ್ಮಿ ಆಗಿದೆ, ಪೇಯ್ನ್ಗೆ ಇಂಜೆಕ್ಷನ್ಸ್ ಅದು ಹೋಗ್ತಾ ಇದೆ. ಸಿಂಪ್ಟಮ್ಯಾಟಿಕಲ್ ಟ್ರೀಟ್ಮೆಂಟ್ ಈಸ್ ಗೋಯಿಂಗ್ ಆ್ಯಂಡ್ ಈಸ್ ವೆಲ್. ಈಗಲೂ ಚೆನ್ನಾಗಿದ್ದಾರೆ. ನಾನು ಈಗ ರೌಂಡ್ಸ್ ಮುಗಿಸಿ ಬಂದಿದ್ದೀನಿ. ಸೊ ಅದೇನು ತೊಂದರೆ ಇಲ್ಲ. ಬೆಳಗ್ಗೆ ಕೂಡ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ, ಆರೋಗ್ಯವಾಗಿದ್ದಾರೆ, ಶುಗರ್ ಲೆವೆಲ್ ಕಂಟ್ರೋಲಲ್ಲಿದೆ, BP ಕಂಟ್ರೋಲಲ್ಲಿದೆ. ಸೊ ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟ್ ಅಂದಾಗ ನಾವು ಅವ್ರಿಗೆ ಇಮ್ಯುನೋಥೆರಪಿ ಅಂತ ಹೇಳ್ತೀವಿ, ಟಾರ್ಗೆಟ್ ಥೆರಪಿಲಿ ಬರುತ್ತೆ, ಕೀಮೋಥೆರಪಿ ಬರುತ್ತೆ, ರೇಡಿಯೋಥೆರಪಿ. ಸೊ ಇದನ್ನು ನಾವು ಅಳವಡಿಸ್ಬೇಕು. ಅಳವಡಿಸೋಕೆ ಮುಂಚೆ ವಿ ಆರ್ ವೇಟಿಂಗ್ ಫಾರ್ ನೆಕ್ಸ್ಟ್ ಲೆವೆಲ್ ಇನ್ವೆಸ್ಟಿಗೇಷನ್ಸ್. ಸೊ ಇಲ್ಲೇ ಮಾಡ್ತೀವಿ ಸರ್ ಟ್ರೀಟ್ಮೆಂಟು. ಇದು ನಮ್ಮದು ಶಾಂತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲು, 30 bedded, ವಿ ಹ್ಯಾವ್ 5 bedded ICU, ಮೇಜರ್ OT, ಆಲ್ ಫೆಸಿಲಿಟೀಸ್ ಇದೆ. ಬಟ್ ಆಂಕೋ ಹೆಂಗೆ ಮಾಡ್ತೀರಾ ಸರ್, ಕ್ಯಾನ್ಸರ್ ಹೆಂಗೆ ಮಾಡ್ತೀರಾ ಅಂತ ನೀವು ಕೇಳ್ತೀರಾ. ಸೊ ಕ್ಯಾನ್ಸರಲ್ಲಿ ಏನಂತಂದರೆ ಸರ್ಜಿಕಲ್ ಇದ್ದಾಗ ನಾವು ರೆಫರ್ ಮಾಡ್ಬೋದಿತ್ತು, ಬಟ್ ಈಗ ಸರ್ಜಿಕಲ್ ಇಲ್ಲ, ಮೆಡಿಕಲ್ ಮ್ಯಾನೇಜ್ಮೆಂಟಲ್ಲಿದೆ. ಮತ್ತು ಈ ಟೆಸ್ಟ್ ನನಗೆ ವಿತಿನ್ ಈಗ ಎಷ್ಟು ಟೈಮು 11 ಅದು 1:30 ಅಂತಲ್ಲಿ 1:30 ವಿತಿನ್ 24 ನಾನು ಇಷ್ಟು ಡಯಾಗ್ನೋಸ್ ಮಾಡಿದ್ದೀನಿ. ಈಗ ಅವ್ರು ಬಂದಿರೋದು ಉದ್ದೇಶ ಬಂದಿರೋದೇ ಫೀಮರ್ ಆರ್ಥೋಗೆ ಫ್ರ್ಯಾಕ್ಚರ್ಗೆ ಬಂದಿರೋದು. ಬಟ್ ಕ್ಯಾನ್ಸರ್ನ ಹೆಂಗೆ ಡಯಾಗ್ನೋಸಿಸ್ ಮಾಡಿದ್ರಿ ಅಂತ ಹೇಳಿದ್ರೆ ಇದು ಒಂದು ನಮ್ಮ ಒಂದು ಎಕ್ಸ್ಪೀರಿಯನ್ಸು, ಜೊತೆಗೆ ಪೇಷಂಟ್ ಜೊತೆ ಇಂಟ್ರ್ಯಾಕ್ಷನ್ ಮಾಡೋದು, ಸೊ ಮತ್ತು ಸ್ಕಿಲ್ಸು ಇದು ಕೂಡ ಅಪ್ಲೈ ಆಗುತ್ತೆ. ಇಲ್ಲಿ ನಮ್ಮ ಈ ಏರಿಯಾದಲ್ಲಿ ಒಂದು 22 ವರ್ಷದಿಂದ ಇದೆ. ಅಲ್ಲಿ ಮೇನ್ ರೋಡಲ್ಲಿ ಕ್ಲಿನಿಕ್ ಇದೆ, ಇಲ್ಲಿ ಹಾಸ್ಪಿಟಲ್ 6-7 yearsಯಿಂದ ಇದೆ. ಸೊ ಡಯಾಗ್ನೋಸ್ ಮಾಡಿದ್ದೀವಿ. ಮತ್ತು ಈಗ ಆಲ್ರೆಡಿ ಆಂಕೋ ಸರ್ಜನ್ ಕೂಡ ಬಂದು ನೋಡಿದ್ದಾರೆ, ಅಂದರೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಬಂದಿದ್ದಾರೆ. ಇದರಲ್ಲಿ 2 ಥರ ಇರ್ತಾರೆ, ಒಂದು ಆಂಕೋ ಸರ್ಜನ್ ಇರ್ತಾರೆ, ಮೆಡಿಕೋ ಆಂಕೋ ಅಂತ ಹೇಳ್ತಾರೆ, ಮೆಡಿಕಲ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಕೀಮೋಥೆರಪಿ ಅಂತ ಹೇಳ್ತೀವಿ. ಅದನ್ನು ಸೊ ಇಂಜೆಕ್ಷನ್ಸಲ್ಲಿ ಇಂಟ್ರಾವೆನಸ್ ಕೊಟ್ಟು ಆ ಒಂದು ಎಲ್ಲಿ ಲೆಸನ್ಸ್ ಕ್ಯಾನ್ಸರ್ ಗೆಡ್ಡೆ ಇದೆ ಅದನ್ನು ಕರಗಿಸ್ಗೆ ಅಂತ ಕೊಡೋದು. ಆ ಟೈಮಲ್ಲಿ ಅಬ್ಸರ್ವೇಷನ್ಗೆ ಅಂತ ಇಟ್ಕೋಬೋದು. ಅದು ಬಿಟ್ಟು ನೆಕ್ಸ್ಟ್ ಲೆವೆಲ್ ಏನೋ ಬೇಕಂತ ಅಂದಾಗ ಫರ್ದರು ನೋಡ್ಬೋದು. ರಿಪೋರ್ಟಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಸರ್.
ಈಗ ಇವರಿಗಿರೋದು ಇದು ರಿಪೋರ್ಟ್ ನೋಡಿದಾಗ 4ನೇ ಹಂತ ಇದೆ, 4th ಸ್ಟೇಜಲ್ಲಿದೆ.